ಈ ಗುಂಡಿ ವಿಚಾರ, ಪಾಟ್ ಹೋಲ್ಸ್ ವಿಚಾರ. ಸೊ ವೈಟ್ ಟ್ಯಾಪಿಂಗು ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡ್ತಾ ಇದೀವಿ. ಈಗಾಗಲೇ ಸುಮಾರು 154 ಕಿಲೋಮೀಟರ್ 1700 ಕೋಟಿ ರೂಪಾಯಿ ಮಾಡ್ತಾ ಇದೀವಿ. ಇದು 30 ವರ್ಷ ಅದು ಏನು ಸಮಸ್ಯೆ ಆಗುದಿಲ್ಲ. ಆರ್ಟಿರಿಯಲ್ ಸಬ್ ರೋಡ್ಸ್ ಇದನ್ನು ಕೂಡ ವೈಟ್ ಟ್ಯಾಪಿಂಗ್ ಅಲ್ಲಿ ಕೆಲವು ತೆಗೆದುಕೋಬೇಕು ಅಂತ ಮಾಡಿದ್ವಿ. ಫಸ್ಟ್ ಫೇಸ್ ಅಲ್ಲಿ 633 ಕಿಲೋಮೀಟರ್ 32 ಕಿಲೋಮೀಟರ್ ವಿಲ್ ಬಿ ಟೇಕನ್. 7,500 ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾ ಇದೀವಿ. ಡಿಪಿಆರ್ ಕೂಡ ರೆಡಿ ಇದೆ. ಈ ಗುಂಡಿ ಮುಚ್ಚಲು ಏನು ಒಂದು ದೊಡ್ಡ ಸಮಸ್ಯೆ ಇದೆ, ಇದಕ್ಕೆ ಹೊಸದಾಗಿ ಹಾಟ್ ಮಿಕ್ಸ್, ಕೋಲ್ಡ್ ಮಿಕ್ಸ್ ಮತ್ತು ಬೇರೆ ಇನ್ನೊಂದೆಲ್ಲ ಕೂಡ ಈ ಸಂದರ್ಭದಲ್ಲಿ ಅದನ್ನ ಮಾಡಿ ಅದನ್ನ ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ವೈಟ್ ಟ್ಯಾಪಿಂಗ್ ಬಗ್ಗೆ ರೋಡ್ ಡೆವಲಪ್ಮೆಂಟ್ಗೆ ಒಟ್ಟು ಒಂದು ಸುಮಾರು 9,200 ಕೋಟಿ ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಮತ್ತು 690 ಕೋಟಿ ರೂಪಾಯಿ ಬ್ಲಾಕ್ ಟಾಪಿಂಗ್ ಇದು ರಸ್ತೆ ಬಗ್ಗೆ 450 ಕಿಲೋಮೀಟರ್ಗೆ ಮೇಜರ್ ಅಟ್ರಿಯಲ್ ಮತ್ತು ಸಬ್ ಅಟ್ರಿಯಲ್ ರೋಡ್ಗೆ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಕೆಲಸ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ಬೆಂಗಳೂರು ನೀರು ಫಾರ್ ದಿ ಫಸ್ಟ್ ಟೈಮ್ ನನಗೊಂದು ದೊಡ್ಡ ನೆಮ್ಮದಿ. ಈ 5th ಸ್ಟೇಜ್ ಬಹಳ ದಿನದಿಂದ ಪೆಂಡಿಂಗ್ ಇತ್ತು. ಪಾಪ MLAಗಳೆಲ್ಲ ಸಹಕಾರ ಕೊಟ್ಟರು. ಈಗ ಎಲ್ಲ ಹಳ್ಳಿಗಳಿಗೂ ಎಲ್ಲ ಇದಕ್ಕೂ ನೀರು ಕೊಡ್ತಾ ಇದೀವಿ. ಆಮೇಲೆ ದುಡ್ಡು ಕಟ್ಟಕ್ಕಾಗಲ್ಲ ಅಂತ 12 ಇನ್ಸ್ಟಾಲ್ಮೆಂಟ್ ಕೂಡ ಕೊಟ್ಟಿದ್ದೇವೆ. 775 MLD ಪ್ರತಿದಿನ ಆಗ್ತಾ ಇದೆ. ಸುಮಾರು 3.5 ಲಕ್ಷ ಜನರಿಗೆ ಇದರಿಂದ ಅನುಕೂಲ ಆಗ್ತದೆ. ಕನೆಕ್ಷನ್ ಅಂದ್ರೆ ಜನರ ಅಂದ್ರೆ ಕನೆಕ್ಷನ್ ಇದು ಅನುಕೂಲ ಆಗ್ತದೆ. ಒಟ್ಟು 2100 ಕಿಲೋಮೀಟರ್ ಅಷ್ಟು ಈ ವಾಟರ್ ಸಪ್ಲೈ ನೆಟ್ವರ್ಕ್ ನ ತೆಗೆದುಕೊಂಡಿದ್ದೇವೆ. ಒಟ್ಟು 50 ಲಕ್ಷ ಜನರಿಗೆ ಬೆನಿಫಿಷರೀಸ್ ಇದಕ್ಕೆ ಆಗ್ತಾ ಇದೆ. ಸೊ ಇದೊಂದು ದೊಡ್ಡ ಐತಿಹಾಸಿಕವಾದಂತಹ ವಿಚಾರ. ಬೆಂಗಳೂರು ಕುಡಿಯೋ ನೀರಿನ ವಿಚಾರದಲ್ಲಿ ಮುಂದಕ್ಕೆ 6ನೇ ಸ್ಟೇಜ್ಗೆ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸ್ಟೇಜ್ಗೂ ಅದಕ್ಕೂ ಕೂಡ ಏನ್ ಮಾಡಬೇಕು ಅಂತ ಒಂದು 6,000 ಕೋಟಿ ರೂಪಾಯಿ ಅಷ್ಟು ಒಂದು ಪ್ಯಾಕೇಜ್ ಕೂಡ ರೆಡಿ ಆಗಿದೆ. ಇದಲ್ಲದೆ ಬೆಂಗಳೂರಿಗೆ ಒಂದು ಬಿ ಸ್ಮೈಲ್ ಅಂತೇಳಿ ಬ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ ಒಂದು ಹೊಸ ಕಂಪನಿನ ಮಾಡಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅಂದ್ರೆ ಏನಾಗ್ತದೆ, ಒಂದೊಂದು ಕಾರ್ಪೊರೇಷನ್ಗೂ ಇನ್ನೊಂದು ಕಾರ್ಪೊರೇಷನ್ಗೂ ದೊಡ್ಡ ಪ್ರಾಜೆಕ್ಟ್ಗಳು, ರೋಡು ಹಿಂದೆ BDO ಕೈಯಲ್ಲಿ ಎಲ್ಲ ಮಾಡಿಸ್ತಾ ಇದ್ರು. ಸೊ ಇಂಥವೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಬಫರ್ ರೋಡು, ಎಲಿವೇಟೆಡ್ ಕಾರಿಡಾರ್, ವೈಟ್ ಟ್ಯಾಪಿಂಗು, ಇಂಥ ದೊಡ್ಡ ದೊಡ್ಡ ಬೆಂಗಳೂರಿಗೆ ದೊಡ್ಡ ದೊಡ್ಡ ಆಕರ್ಷಕ ಪ್ರಾಜೆಕ್ಟ್ ಒಂದೇ ಕಾರ್ಪೊರೇಷನ್ ಮಾಡಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ಸರ್ಕಾರನೇ ದುಡ್ಡು ಕೊಟ್ಟು ಕೆಲವು ಕಾರ್ಪೊರೇಷನ್ ಹತ್ರ ಕೂಡ ಸಹಕಾರ ತೆಗೆದುಕೊಂಡು ಮಾಡಬೇಕು ಅಂತೇಳಿ ಅದೊಂದು ಕಂಪನಿ ಮಾಡಿದ್ವಿ. ಇದಕ್ಕೆ ಒಂದು ಈಗ ಹೊಸಗೆ ಒಂದು ಎಲಿವೇಟೆಡ್ ಕಾರಿಡಾರ್ ನ ಮಾಡಬೇಕು ಅಂತ ನಮ್ಮ ನ್ಯಾಷನಲ್ ಹೈವೇ ಹತ್ರ ನಮ್ಮ ನಿತಿನ್ ಗಡ್ಕರಿ ಹತ್ರ ಮಾತಾಡಿ ಅವರು ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ. ಈ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ಜಾಸ್ತಿ ದೊಡ್ಡ ಸ್ಪ್ಯಾನು ಜಲ್ದಿ ಟೈಮ್ ಅಲ್ಲಿ ಆಗ್ಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಅವ್ರು ಹೇಳಿದ್ರು ಬೇಕಾದ್ರೆ ಡಿಕೆ ನೀನು ನಮ್ಗೆಲ್ಲ ಬರ್ಕೊಟ್ಬಿಡು, ನಾವೇ ನೋಡೋಣ ಮಾಡ್ತೀವಿ ಅಂತ. ಅದನ್ನು ಕೂಡ ಯೋಚನೆ ಮಾಡಿ ನೋಡ್ತಾ ಇದೀನಿ ಅಧ್ಯಕ್ಷ. 2 ಪ್ಯಾಕೇಜಿನ ಮಾಡಿರೋದು ಟನಲ್ಗೋಸ್ಕರ 17.5 ಕಿಲೋಮೀಟರ್ 17.16 ಕೋಟಿ ರೂಪಾಯಿ ಬಂಡವಾಳ. ಈಸ್ಟ್ ವೆಸ್ಟ್ KR ಪುರಂ ಇಂದ ಮೈಸೂರು, ಅದು ನೆಕ್ಸ್ಟ್ ಸ್ಟೇಜ್ ಅಲ್ಲಿ 23 ಕಿಲೋಮೀಟರ್ ಅದಕ್ಕೆ ಬರ್ತೇವೆ. ಅದಕ್ಕೂ ಕೂಡ ಅದಕ್ಕೆ ಈಗಾಗಲೇ ಟೆಂಡರ್ ಕೂಡ ನಾವು ಕರೆದಿದ್ದೇವೆ. ಬೆಂಗಳೂರಲ್ಲಿ ನಾವು 16.5 ಕಿಲೋಮೀಟರ್, ತಾನೇ ಬರುವಲ್ಲಿ 12 ಕಿಲೋಮೀಟರ್. ನಾವು ಪರ್ ಕಿಲೋಮೀಟರ್ಗೆ 7,770 ಕೋಟಿ ನಮ್ದು ಲೆಕ್ಕ. ಅವ್ರದ್ದು ತಾನೇಲಿ 1,215 ಕೋಟಿ ರೂಪಾಯಿ ಒಂದು ಕಿಲೋಮೀಟರ್ಗೆ. ಆರೆಂಜ್ ಗೇಟು 1,316 ಕೋಟಿ ರೂಪಾಯಿ. ಗಾಯಿಮುಖ ಟನಲ್ 1,320. ನಾವು ಆಲ್ಮೋಸ್ಟ್ 770, 40% ನಾವು ಇಲ್ಲಿ ಕಡಿಮೆ ಮಾಡ್ಕೊಂಡಿದ್ದೇವೆ. ಸೊ ಇದಕ್ಕೆ ನಮ್ದು ಡಯ 14.5 ಸೈಜ್, 14.5 ಸೈಜ್. ಅವ್ರದ್ದು 13.5 ಅಲ್ಲ, they are 13.5, we are 14.5. ನಮ್ದು ಡಯ ಆಗಿದೆ.